ನನ್ನ ಪ್ರೀತಿಯ ಮಗುವೆ, ನೀನು ಸಮೃದ್ಧಿಯಿಂದ ಕೂಡಿದವನಾಗಿದ್ದೀಯ. ಇದು ನಿನ್ನ ನಿಜ ಪ್ರಜ್ಞೆಯ ಒಂದು ಸ್ಥಿತಿಯೇ ಆಗಿದೆ. ಬ್ಯಾಂಕ್ನಲ್ಲಿ ಎಷ್ಟು ಹಣ ಇರಿಸಿದ್ದೀಯಾ, ಅಲ್ಲಿ ಎಷ್ಟು ಕೋಟಿಗಟ್ಟಲೆ ಹಣ ಇದ್ದರೆ ಮಾತ್ರ ಸಮೃದ್ಧಿ ಏನು? ಇಲ್ಲ. ಈಗ ನೀನು ಸರಳವಾಗಿ ನಿನ್ನನ್ನೇ ಪ್ರಶ್ನಿಸಿಕೊ. ನೀನು ಯಾವಾಗ ನಿನ್ನನ್ನು ಸಮೃದ್ಧಿಯಿಂದ ಕೂಡಿದವನೆಂದು ಭಾವಿಸುತ್ತೀಯಾ? ಯಾವಾಗ ನಿನಗೆ ಸಂಬಳದ ಹಣ ಕೈಗೆ ಬರುತ್ತದೋ ಆವಾಗಲಾ? ಅಥವಾ ಯಾವಾಗ ನಿನ್ನಲ್ಲಿರುವುದನ್ನು ಬೇರೆಯವರೊಂದಿಗೆ ಯಾವುದೇ ಸಣ್ಣ ರೀತಿಯಲ್ಲಾದರೂ ಹಂಚಿಕೊಂಡಾಗ ಮತ್ತು ಯಾವುದಾದರೂ ಸಣ್ಣ ರೀತಿಯಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಾಗಲೋ ಆಗ ನೀನು ನಿನ್ನನ್ನೇ ಸಂಪೂರ್ಣನಂತೆ ಅನುಭವ ಹೊಂದುತ್ತೀಯ. ಆಗ ಮಾತ್ರ ಏನೋ ಸಾಧಿಸದ ಸಂತಸ ಮತ್ತು ಅಭ್ಯುದಯದ ಅನುಭವ ಆಗುತ್ತದೆ. ಈಗ ನಿನಗೆ ಉತ್ತರ ಸಿಕ್ಕಿತು ತಾನೆ? ಹಾಗಾಗಿ ಸರಳ ಶಬ್ದಗಳಲ್ಲಿ ಹೇಳುವುದಾದರೆ, ಸಮೃದ್ಧಿಯ ಕೀಲಿ ಮತ್ತು ಕೈ ನಿನ್ನ ಮನಸ್ಸಿನಲ್ಲಿದೆ. ಮನಸ್ಸಿನ ಭಾವನೆಯೇ ಅದಾಗಿದೆ. ಯಾವಾಗ ಬೇರೆಯವರಿಗೆ ನಿನ್ನಲ್ಲಿರುವುದನ್ನು ಹಂಚಲು ಮುಂದಾಗುತ್ತೀಯಾ ಮತ್ತು ಬೇರೆಯವರಿಗೆ ಸಹಾಯ ಮಾಡಲು ಅವರ ನೆರವಿಗಾಗಿ ಮುಂದೆ ಬರುತ್ತೀಯಾ, ಆಗ ನಿನ್ನ ಭವಿಷ್ಯದಲ್ಲಿ ನಿನ್ನ ಅಗತ್ಯಗಳು ಕೂಡ ನೆರವೇರಿಸಲ್ಪಡುತ್ತದೆ. ನನ್ನ ಆಶೀರ್ವಾದಗಳು ನಿನಗಿದೆ.